ನಿನ್ನೆಷ್ಟೇ ಅನುದಾನ ಹಂಚಿಕೆ ಅನ್ಯಾಯವಾಗ್ತಾ ಇದೆ, ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗ್ತಾ ಇದೆ. ಅದರಲ್ಲೂ ಕೂಡ 8.7ರಷ್ಟು GDPಯನ್ನು ಹೊಂದಿರುವಂತಹ 8.7ರಷ್ಟು GDPಯನ್ನು ಕೊಡ್ತಾ ಇರುವಂತಹ ಕರ್ನಾಟಕಕ್ಕೆ ಅನುದಾನ ಕರೆಕ್ಟಾಗಿ ಸಿಗ್ತಿಲ್ಲ ಅಂತ ನಿನ್ನೆಷ್ಟೇ ದೆಹಲಿಯಲ್ಲಿ ಶುಕ್ರವಾರ ನಡೆದಂತಹ 16ನೇ ಹಣಕಾಸು ಆಯೋಗದ ಸಭೆಯಲ್ಲಿ ಮಾತನಾಡಿದಂಥ CM ಸಿದ್ದರಾಮಯ್ಯನವರು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿದ್ದಾರೆ. ಏನು ಮನವರಿಕೆ ಮಾಡಿದ್ದಾರೆ? ನಾವು GDPಯಲ್ಲಿ ನಂಬರ್ 2 ಸ್ಥಾನದಲ್ಲಿದ್ದೀವಿ. ನಂಬರ್ 1 ಸ್ಥಾನದಲ್ಲಿರುವಂತಹ ಮಹಾರಾಷ್ಟ್ರಕ್ಕೆ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇಲ್ಲ. ಇನ್ನು ಸೆಕೆಂಡ್ ಸ್ಥಾನದಲ್ಲಿರುವಂತಹ ಕರ್ನಾಟಕಕ್ಕೆ ಏನು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲ ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತಾಗಿದ್ದಾರೆ. ಅದ್ಯಾವುದೋ ಬಿಹಾರೋ ಅಥವಾ ಈ ಉತ್ತರ ಪ್ರದೇಶ ಅಲ್ಲಿ ಇಲ್ಲೆಲ್ಲ ಕೊಡ್ತಾಗಿದ್ದಾರೆ. ಎಷ್ಟೇ ಕೊಟ್ಟರೂ ಕೂಡ ಅಲ್ಲಿ ಅಭಿವೃದ್ಧಿಗಳೇ ಆಗ್ತಾ ಇಲ್ಲ. ಆದರೂ ಕೂಡ ಕೇಂದ್ರ ಸರ್ಕಾರ ಉತ್ತರ ಭಾರತದ ಮೇಲೆ ಅತಿ ಹೆಚ್ಚಿನ ಒಲವನ್ನು ಹೊಂದಿದೆ. ಅದಕ್ಕೋಸ್ಕರ ಇದೆಲ್ಲ ಒಲವನ್ನು ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಂದು ಸ್ವಲ್ಪ ಅನುದಾನವನ್ನು ಕೊಡಿ ಅಂತ ನಿನ್ನೆ CM ಸಿದ್ದರಾಮಯ್ಯನವರು ಸಭೆಯಲ್ಲಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, GDPಯಲ್ಲಿ 2ನೇ ಸ್ಥಾನದಲ್ಲಿದೆ. ಆದರೂ ಕೂಡ ಸಂಪನ್ಮೂಲ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ. ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಒಂದೇ ಅಂದರೆ ಕರ್ನಾಟಕ ಒಂದೇ ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಪಾವತಿ ಮಾಡುತ್ತೆ. ಆದರೆ ರಾಜ್ಯದಿಂದ ಕೇಂದ್ರಕ್ಕೆ ಸ್ವೀಕೃತವಾಗುವ ತೆರಿಗೆಗೆ ಪ್ರತಿ ರೂಪಾಯಿಗೆ ಪ್ರತಿಯಾಗಿ ರಾಜ್ಯದ ಕೇವಲ 15 ಪೈಸೆ ಮಾತ್ರ ಪಡಿತಾಗಿದೆ. ಹೀಗಾಗಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ, ಪಾಲು ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ಕಳೆದ 14 ಮತ್ತು 15ನೇ ವಿತ್ತ ಆಯೋಗದ ಅವಧಿಯಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. 15ನೇ ವಿತ್ತ ಆಯೋಗವು ಕರ್ನಾಟಕದ ತೆರಿಗೆ ಮರುಪಾವತಿಯನ್ನು 4.713ರಷ್ಟು ಇತ್ತು. ಈಗ ರಾಜ್ಯಕ್ಕೆ 80,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಕಳೆದ 5 ವರ್ಷಗಳಲ್ಲಿ ರಾಜ್ಯಕ್ಕೆ ಕೇಂದ್ರದ ಅನುದಾನ ಪಾಲಿನಲ್ಲಿ 68,275 ಕೋಟಿ ರೂಪಾಯಿ ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ನಾವು ಈಗ ದುಡ್ಡು GDP ನಾವೇನು ಟ್ಯಾಕ್ಸ್ ಅಂತ ಸುಮ್ಮನೆ ಕೊಡ್ತಾ ಇದ್ದೀವಾ? ಕರ್ನಾಟಕ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್. ಕರ್ನಾಟಕದ ಜನರು ಅತಿ ಹೆಚ್ಚಿನದಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರದಿಂದ ಬರುವಂತಹ ಅನುದಾನ ಕಡಿಮೆಯಾಗ್ತಾ ಇದೆ. ನಮಗೆ ಅನುದಾನವೇ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಬರೀ ರಾಜ್ಯ ಸರ್ಕಾರದ ದುಡ್ಡಿನ ಮೇಲೆ ಸರ್ಕಾರ ರಾಜ್ಯವನ್ನು ನಡೆಸೋದಕ್ಕಾಗಲ್ಲ. ಕೇಂದ್ರದಿಂದಲೂ ಕೂಡ ಕೆಲವೊಂದಿಷ್ಟು ಅನುದಾನಗಳು ಬೇಕಾಗತ್ತೆ. ಆದರೆ CM ಸಿದ್ದರಾಮಯ್ಯನವರು 14ನೇ ವಿತ್ತ ಆಯೋಗದ ಸಭೆಯಲ್ಲೂ ಕೂಡ ಅದನ್ನೇ ಪ್ರತಿಪಾದಿಸಿದ್ರು. 15ನೇ ವಿತ್ತ ಆಯೋಗದಲ್ಲೂ ಕೂಡ ಆಯೋಗದ ಸಭೆಯಲ್ಲಿ ಇದನ್ನೇ ಹೇಳ್ಕೊಂಡು ಬಂದರು. ಈಗ 16ನೇ ವಿತ್ತ ಸಭೆಯಲ್ಲಿ ಇದನ್ನೇ ಹೇಳ್ತಾಗಿದ್ದಾರೆ. ಕೇಂದ್ರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ. ಏನೇನು ಸಂಸದರನ್ನು ಕಳಿಸಿದೀವಲ್ಲ ಈಗೇನು ಕೇಂದ್ರಕ್ಕೆ ಆ ಸಂಸತ್ತಲ್ಲಿ ಕೂತ್ಕೊಳ್ಳೋದಕ್ಕೆ ಸಂಸದರನ್ನ ಕಳಿಸಿದೀವಲ್ಲ, ಈಗಾಗಲೇ ಏನು ಕುಮಾರಸ್ವಾಮಿಯವರು ಮಗದೊಬ್ಬರು ಇದ್ದಾರಲ್ಲ, ಅವರು ಕೂಡ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳನ್ನು ತಗೊಂಡು ಬರಬೇಕು. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕರ್ನಾಟಕದ ಸಿಚುವೇಶನನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ನಮ್ದು ಏನು ಕಳಿಸ್ಕೊಟ್ಟಿದ್ದೇವಲ್ಲ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಿಂದ ಆ ಜನ ಹೋಗಿ ಹೇಳಬೇಕು. ಸರ್, ನಮ್ಮಲ್ಲಿ ಕೇಂದ್ರದಿಂದ ಈ ಥರದ ಅನುದಾನ ಬೇಕಾಗಿದೆ, ಈ ಥರದ ಯೋಜನೆಗಳಿದ್ದಾವೆ, ನಮಗೂ ಒಂದು ಸ್ವಲ್ಪ ಫಲಾನುಭವಿಗಳು ನಮಗೂ ಒಂದು ಸ್ವಲ್ಪ ಕೊಡಿಸಿ ಅಂತ ಜನರು ಕೂಡ ಹೋಗಿ ಕೇಳಬೇಕು. ಅವಾಗಲಾದರೂ ಅನುದಾನ ಬರುತ್ತಾ ಅಂತ ನೋಡಬೇಕು. ಇಲ್ಲಿ ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ. ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಸೊ ಹೀಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಅದೇನಿಲ್ಲ, ಕಳೆದ 2020 ಕಳೆದ ಸರ್ಕಾರದಲ್ಲೂ ಕೂಡ ಅನುದಾನ ಏನು ಜಾಸ್ತಿ ಬರ್ತಾ ಇರಲಿಲ್ಲ. 2 ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ ಇದ್ದಾಗಲೂ ಕೂಡ ಇದೇ ಹಾಡಾಯಿತು. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಇದೇ ಹಾಡಾಗ್ತಾ ಇದೆ. GDPನಲ್ಲಿ ಕೊಟ್ಟಿದ್ದು, ಟ್ಯಾಕ್ಸ್ ಪೇ ಮಾಡಿದ್ದು. ಹೋದ ಸರ್ಕಾರದಲ್ಲೂ ಕೂಡ ಅಷ್ಟೇ. ಒಂದು ಕೊರೋನಾ ಟೈಮಲ್ಲಿ ಇತ್ತಲ್ಲ, ಆಕ್ಸಿಜನ್ ಪೂರೈಕೆ ಮಾಡೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತು. ಯಾವುದು? ಕೇಂದ್ರ ಸರ್ಕಾರ.